ವೀಕ್ಷಕ ಬಂಧುಗಳೇ, ನಮ್ಮ ಸಂಸ್ಕೃತಿ ಗಂಗಾ ವಾಹಿನಿಯಲ್ಲಿ ಇಂದಿನ ಶೀರ್ಷಿಕೆ ಏನೆಂದರೆ ಕರ್ಣನ ಮಿತ್ರಧರ್ಮ, ಮಾತೃಧರ್ಮ, ತ್ಯಾಗ ಮತ್ತು ದಾನ. ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಕೃಷ್ಣನು ಕರ್ಣನನ್ನು ಸಂಧಿಸಿ ಅವನ ಜನ್ಮ ರಹಸ್ಯ ಅರುಹಿ, ನೀನೇ ಪಾಂಡವರ ಅಗ್ರಜನಾದುದರಿಂದ ನಿನ್ನ ಮಿತ್ರ ಕೌರವನನ್ನು ಒಲಿಸಿ ಈ ಯುದ್ಧ ತಡೆದು ಶಾಂತಿ ನೆಲೆಸುವಂತೆ ಮಾಡಿ ನೀನೇ ಹಸ್ತಿನಾಪುರ ರಾಜನಾಗು ಎನ್ನುತ್ತಾನೆ. ಆಗ ಕರ್ಣನು ಜನ್ಮ ರಹಸ್ಯ ತಿಳಿದು ಆನಂದ ಭಾಷ್ಪಿತನಾದರೂ, ಹೇ ಮಾಧವ, ರಾಜ್ಯದಾಶೆಗೆ ಕೌರವನನ್ನು ಬಿಡಲಾರೆ. ಎಲ್ಲರೂ ತುಚ್ಛವಾಗಿ ಅಲೆಮಾರಿಯಂತೆ ನಡೆಸಿಕೊಂಡರು. ತನ್ನ ಪಂಚಭಕ್ಷ ಪರಮಾನ್ನದಲ್ಲಿ ಒಂದಂಶ ನನಗೆ ನೀಡಿ ಅಂಗದೇಶಾಧಿಪತಿಯನ್ನಾಗಿಸಿದ ಮಿತ್ರನ ಸ್ನೇಹ ನನಗೆ ಅಮೂಲ್ಯ, ಹಾಗೂ ನಿಷ್ಠೆಯು ನನ್ನ ಧರ್ಮ ಸಹ ಎಂದನು. ನನ್ನೊಡೆಯನಿಗೆ ಪ್ರಾಣ ಕೊಡುತ್ತೇನೆ, ಆದರೆ ಪಾಂಡುತನೆಯರನ್ನು ನೋಯಿಸುವುದಿಲ್ಲ ಎಂದು ವಚನ ನೀಡಿದನು. ಅದಾದ ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕರ್ಣನು ಭಾಗೀರಥಿಯಲ್ಲಿ ಮಿಂದು ತನ್ನ ತಂದೆ ಸೂರ್ಯದೇವನಿಗೆ ಆರ್ಘ್ಯ ನೀಡುತ್ತಿರಲು ಶ್ರೀಹರಿಯ ಅಪ್ಪಣೆಯಂತೆ ತಾಯಿ ಕುಂತಿದೇವಿಯು ಕುಂದಿದ ಮುಖದೊಂದಿಗೆ ಶಿಶುವಾಗಿದ್ದಾಗ ಕರ್ಣನನ್ನು ತಾನು ಪ್ರವಾಹದಲ್ಲಿ ತೇಲಿಬಿಟ್ಟ ಭಾಗೀರಥಿ ಬಳಿ ಬರುತ್ತಾಳೆ. ಅವಳನ್ನು ಕಂಡ ಗಂಗೆ, ನೀನು ಪ್ರವಾಹಕ್ಕೆ ಬಿಟ್ಟ ಕರ್ಣನನ್ನು ನಾನು ಈವರೆಗೆ ರಕ್ಷಿಸಿದ್ದೇನೆ, ಈ ನಂತರ ಅವನ ರಕ್ಷಣೆ ನಿನ್ನ ಹೊಣೆ ಎನ್ನುತ್ತಾಳೆ. ಸೂರ್ಯದೇವನು ಸಹ ಕರ್ಣನ ಕಿವಿಯಲ್ಲಿ, ತಾಯಿಯ ವಚನದಂತೆಯೇ ನಡೆ, ರಾಜ್ಯವನ್ನು ಸ್ವೀಕರಿಸು, ಪ್ರಾಣಾಪಹರಣ ಸ್ಥಿತಿ ಬರುವುದಾದರೆ ಮಾತೆಗೆ ವಚನ ನೀಡುವಾಗ ಜಾಗೃತನಾಗಿರು, ಇಂದ್ರನಿಗೆ ಕವಚ ಧಾರೆ ಏರದಂತೆ ಮರುಳಾಗಬೇಡ ಎಂದು ಎಚ್ಚರಿಸುತ್ತಾನೆ. ಕುಂತಿದೇವಿಯು ಮಾತೃವಾತ್ಸಲ್ಯದಿಂದ ಸುತನನ್ನು ಉದ್ದೇಶಿಸಿ, ನನ್ನ ಪುತ್ರರಲ್ಲಿ ಅಗ್ರಜನಾಗಿರುವ ನೀನು ಹಸ್ತಿನಾಪುರದ ರಾಜನಾಗಿ ಅದರ ಸಂರಕ್ಷಣೆಯ ಭಾರವನ್ನು ವಹಿಸಿ ಯುದ್ಧವನ್ನು ತಡೆದು ಶಾಂತಿ ನೆಲೆಸುವಂತೆ ಮಾಡು, ಈ ಮಾತೃ ಇಚ್ಛೆಯನ್ನು ಪಾಲಿಸು ಎನ್ನುತ್ತಾಳೆ. ಅಮ್ಮ, ಜಗತ್ತೆಲ್ಲ ತುಚ್ಛವಾಗಿ ಕಂಡಾಗ ಕೌರವನು ನನ್ನನ್ನು ಸಮಾನವಾಗಿ ಕಂಡು ಮೆಚ್ಚಿ ಸಲಹಿದ. ಈಗ ರಾಜ್ಯದಾಸೆಗಾಗಿ ಮಿತ್ರನನ್ನು ತೊರೆದು ಕೃತಜ್ಞನಾಗಲಾರೆ, ಆದರೆ ನೀವು ಬಂದ ಕಾರ್ಯವನ್ನು ಭಿನ್ನವಿಸಿ ಆಜ್ಞೆ ಎಂದು ತಿಳಿದು ನಡೆಸಿಕೊಡುತ್ತೇನೆ ಎಂದನು. ದುಃಖದಿಂದ ಕೂಡಿದ ಕುಂತಿದೇವಿ, ಪುತ್ರ, ನಿನಗುತ್ತರಿಸುವ ನೈತಿಕ ಬಲ ನನಗಿಲ್ಲ. ಅಕುಲ ಪರಾಕ್ರಮಿಯಾದ ನಿನ್ನೊಡನೆ ಕದನ ಮಾಡಲು ಪಾಂಡವರು ಅಸಮರ್ಥರು. ಅವರನ್ನು ಸಮರಯಜ್ಞದಲ್ಲಿ ಆಹುತಿ ಕೊಡಬೇಡ. ಒಮ್ಮೆ ತೊಟ್ಟ ಬಾಣ ಮತ್ತೆ ತೊಡಬೇಡ, ಒಮ್ಮೆ ಇಟ್ಟ ಗುರಿ ಬದಲಾಯಿಸಬೇಡ ಎಂದು ವಚನ ಕೇಳುತ್ತಾಳೆ. ಆಗ ಕರ್ಣನು, ತಾಯಿ, ನಿಮ್ಮಿಚ್ಛೆಯಂತೆಯೇ ಆಗಲಿ. ಧರ್ಮನಂದನ, ಭೀಮಸೇನ, ನಕುಲ ಹಾಗೂ ಸಹದೇವರನ್ನು ನಾನು ನೋಯಿಸುವುದಿಲ್ಲ, ಆದರೆ ಅರ್ಜುನನೊಂದಿಗೆ ನನ್ನ ಯುದ್ಧ ಶತಸಿದ್ಧ. ನಮ್ಮಿಬ್ಬರಲ್ಲಿ ಯಾರು ಉಳಿದರೂ ನಿನಗೆ ಪಂಚಪಾಂಡವರು ಇರುತ್ತಾರೆ ಎಂದು ನುಡಿದು ಸೂರ್ಯದೇವನ ಆಣೆ ಹಾಗೂ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ವಚನ ನೀಡುತ್ತಾನೆ. ಈ ವಚನವೇ ಕುರುಕ್ಷೇತ್ರದಲ್ಲಿ ಕರ್ಣನ ಸಾವಿಗೆ. ನೋಡಿದಿರಲ್ಲ ಬಂಧುಗಳೇ, ಹೇಗೆ ಕರ್ಣನ ಹೆಸರು ಅಜರಾಮರವಾಯಿತು ಅಂತ. ಮುಂದಿನ ಶೀರ್ಷಿಕೆಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.